ಹುನಗುಂದ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ತಾಲೂಕಾ ಘಟಕ ಹುನಗುಂದ ಅಧ್ಯಕ್ಷರಾದ ಕೆ.ವಿ. ಮಡಿವಾಳರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಿ ನೌಕರರ PRDA, NPS ಮತ್ತು UPS ರದ್ದುಪಡಿಸಿ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕಾ ಆಡಳಿತ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ನಡೆಸಿ ನಂತರ ತಮ್ಮ ಬೇಡಿಕೆಗಳನ್ನು ವಿವರವಾಗಿ ಓದಿ ತಹಸೀಲ್ದಾರ ನಿಂಗಪ್ಪ ಬಿರಾದಾರ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಂಟಿ ಕಾರ್ಯದರ್ಶಿ ಬಸವರಾಜ ಗೌಡರ, BH ಕರಡಿ ಖಜಾಂಚಿ, ಸಂಗಣ್ಣ ನಾಗೂರ ಗೌರವ ಸಲಹೆಗಾರರು, ಸಂಘಟನಾ ಕಾರ್ಯದರ್ಶಿ KN ನದಾಬ್ ಗೌರವಾಧ್ಯಕ್ಷರು, BS ಅಂಬಿಗೇರ ಹಿರಿಯ ಗೌರವಾಧ್ಯಕ್ಷರು, ವಿಜಯ ಗೌಡರ, BS ನಾಡಗೌಡ, NM ಮುದುರ, ಕೆಜಿ ವಜ್ರಮಟ್ಟಿ ಹಾಗೂ ಇತರರು ಭಾಗವಹಿಸಿದ್ದರು. ಹೊನ್ನಧ್ವನಿ ಕನ್ನಡ ನ್ಯೂಜ ಹುನಗುಂದ. ಕೇಂದ್ರ ಸರ್ಕಾರವು ನಿರ್ದೇಶಿಸುವುದು 2. ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು. ಇನ್ನು ಮುಂದೆ ಗುತ್ತಿಗೆ ಹೊರಗುತ್ತಿಗೆ ನೇಮಕಾತಿಯನ್ನು ಕೈಬಿಡುವುದು. ಎಲ್ಲ ಗುತ್ತಿಗೆ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆಯನ್ನು ಒದಗಿಸುವುದು. 3. ಆಡಳಿತ ಸುಧಾರಣೆ ಆಯೋಗ 2ರ ನೌಕರ ಪಡೆಯುವುದು ಮತ್ತು ಖಾಸಗೀಕರಣಗೊಳಿಸುವುದನ್ನು ನಿಲ್ಲಿಸುವುದು. 4. 5 ವರ್ಷಗಳಿಗೊಮ್ಮೆ ನಿಯಮಿತವಾಗಿ ವೇತನ ಪರಿಷ್ಕರಣೆ ಮಾಡುವುದು. ತಡೆ ಹಿಡಿದಿರುವ 18 ತಿಂಗಳ ತುಟ್ಟಿಮತೆಯನ್ನು ಬಿಡುಗಡೆಗೊಳಿಸುವುದು. 5. ಸಂವಿಧಾನ ವಿಧಿ 310, 311 AB ಮತ್ತು C ಅನ್ನು ರದ್ದುಗೊಳಿಸುವುದು. ಹೊಸ 3 ಅಪರಾಧ ಕಾಯ್ದೆಗಳನ್ನು ರದ್ದುಗೊಳಿಸುವುದು. 6. ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಗದು ರಹಿತ ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿಗೊಳಿಸುವುದು.